ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾರೆ ಅಂತ ಉದ್ದೇಶ ಏನು ಅಂತಂದರೆ, ನಾನು ಈಗಾಗಲೇ ಬೆಳಗ್ಗೆ ಹೇಳಿದ್ದೆ ನಿಮಗೆ ಅಡ್ಮಿಷನ್ ರಿನ್ಯೂವಲ್ಗೆ ನೋಟಿಫಿಕೇಷನ್ ಬಂದಿದೆ. ಯಾರೆಲ್ಲ ಇನ್ನು ಜನವರಿ ಸೈಕಲ್ ಅವರಿಗೆ ಮಾತ್ರ ಇದು. ಜನವರಿ ಸೈಕಲಲ್ಲಿ ಯಾರೆಲ್ಲ ಇನ್ನು ಎಕ್ಸಾಮ್ ಬರೆದಿಲ್ಲ, ನಾನು ಈಗಲೇ ಅಡ್ಮಿಷನ್ ರಿನ್ಯೂವಲ್ ಮಾಡ್ಕೋಬೇಕಂತಂದರೆ ಮಾಡ್ಕೋಬೇಕು. ಯಾಕಂತಂದರೆ ಎಕ್ಸಾಮ್ಗಿಂತ ಮೊದಲೇ ಫಸ್ಟ್ ರಿನ್ಯೂವಲ್ ಮಾಡ್ಕೊಳ್ಳೋದಕ್ಕೆ ಬಿಡ್ತಾರೆ. ಅದಾದಮೇಲೆ ಎಕ್ಸಾಮ್ ಫೀಸ್ನ ಕಟ್ಟೋದಕ್ಕೆ ಬಿಡ್ತಾರೆ. ಅದಾದಮೇಲೆ ಎಕ್ಸಾಮ್ ಬರೀಬೇಕು. ಈ ಥರ ಎಲ್ಲ ಉಲ್ಟಾ ಪ್ರೋಸೆಸ್ ಇರೋದ್ರಿಂದ ನೀವು ಅಡ್ಮಿಷನ್ನ ರಿನ್ಯೂವಲ್ ಮಾಡ್ಕೋಬೇಕಾಗುತ್ತೆ. ಯಾರೆಲ್ಲ ಲಾಸ್ಟ್ ಇಯರ್ ಜನವರಿ ಸೈಕಲಲ್ಲಿ ಅಡ್ಮಿಷನ್ನ ತೊಗೊಂಡಿದ್ರಿ, ಇನ್ನು ಎಕ್ಸಾಮ್ ಬರೆದಿಲ್ಲ ಫಸ್ಟ್ ಇಯರು, ಅಂಥವರು ಕೂಡ ಅಡ್ಮಿಷನ್ನ ರಿನ್ಯೂವಲ್ ಮಾಡ್ಕೋಬೇಕು. ಅಥವಾ ನಾನು ಲಾಸ್ಟ್ ಇಯರ್ ಎಕ್ಸಾಮ್ ಬರೆದಿದ್ದೆ, ನನ್ನೊಂದು ಅಥವಾ 2 ಸಬ್ಜೆಕ್ಟ್ ಫೇಲ್ ಆಗಿದೆ ಅಂತ ಹೇಳೋರು ಸಹ ಅಡ್ಮಿಷನ್ನ ರಿನ್ಯೂವಲ್ ಮಾಡ್ಕೋಬೇಕು. ಇಲ್ಲಿ ನೀವು ಲಾಸ್ಟ್ ಇಯರ್ ಅಡ್ಮಿಷನ್ ಆಗಿದ್ದೆ, ಆದರೆ ನಾನು ಎಕ್ಸಾಮ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಅನ್ನುವಂಥವರು ಸಹ ಇಲ್ಲಿ ಅಡ್ಮಿಷನ್ನ ರಿನ್ಯೂವಲ್ ಮಾಡ್ಕೋಬೋದು. ಇಲ್ಲಿ ಅಡ್ಮಿಷನ್ ರಿನ್ಯೂವಲ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತಹ ರಿಸ್ಟ್ರಿಕ್ಷನ್ ಇಲ್ಲ. ಈ ವರ್ಷ ಜನವರಿ ಸೈಕಲಲ್ಲಿ ಅಡ್ಮಿಷನ್ ಆದವ್ರಿಗೆ ಇದು ಅಪ್ಲೈ ಆಗಲ್ಲ. ಲಾಸ್ಟ್ ಇಯರ್ ಜನವರಿ ಸೈಕಲಲ್ಲಿ ಅಡ್ಮಿಷನ್ ಯಾರೆಲ್ಲ ಆಗಿರ್ತೀರ ಅಂಥವ್ರು, ಇದು BA, BCom, BCA, MBA, MA ಎಲ್ಲರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಜನವರಿ ಸೈಕಲಲ್ಲಿ ಅಡ್ಮಿಷನ್ ಆಗಿರುವಂಥವ್ರಿಗೆ ಈಗ ಫಸ್ಟ್ ಇಯರ್ ಅವ್ರಿಗೆ ಆಲ್ಮೋಸ್ಟ್ ಗೊತ್ತಿರಲ್ಲ ಹೇಗೆ ಅಡ್ಮಿಷನ್ನ ರಿನ್ಯೂವಲ್ ಮಾಡ್ಕೊಳ್ಳೋದು ಅಂತ. ಅಂಥವ್ರಿಗೋಸ್ಕರ ನಾವು ಈ ವಿಡಿಯೋವನ್ನು ಮಾಡ್ತಿರೋದು. ಸೆಕೆಂಡ್ ಇಯರ್ ಅವ್ರಿಗೆ ಗೊತ್ತಿರುತ್ತೆ, ಯಾಕೆಂದರೆ ಲಾಸ್ಟ್ ಇಯರ್ ಅಡ್ಮಿಷನ್ನ ರಿನ್ಯೂವಲ್ ಮಾಡ್ಕೊಂಡಿದ್ದೀರ ಈಗಾಗಲೇ, ಹಾಗಾಗಿ ಅವ್ರಿಗೆ ಗೊತ್ತಿರುತ್ತೆ. ಈಗ ನಾನು ಫಸ್ಟ್ ಇಯರ್ ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡು ಅವ್ರಿಗೋಸ್ಕರ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನೀವು ಹೇಗೆ ಅಡ್ಮಿಷನ್ನ ರಿನ್ಯೂವಲ್ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋದಾದರೆ, ನಾನು ಡೈರೆಕ್ಟ್ ಲಿಂಕನ್ನು ನಿಮಗೆ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಗ್ರೂಪಲ್ಲಿ ಮತ್ತು ಯೂಟ್ಯೂಬಲ್ಲಿ ಸಹ ನಾನು ಡೈರೆಕ್ಟ್ ಲಿಂಕನ್ನು ಶೇರ್ ಮಾಡ್ತೀನಿ. ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಅದರಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅಡ್ಮಿಷನ್ನ ರಿನ್ಯೂವಲ್ ಮಾಡ್ಕೋಬೋದು. ಅಥವಾ ನೀವು ಗೂಗಲ್ಗೆ ಹೋಗಿ ಅಥವಾ ಕ್ರೋಮಲ್ಲಿ ಹೋಗ್ಬಿಟ್ಟು ನೀವು KSOU ಅಡ್ಮಿಷನ್ ಅಂತ ಹೇಳಿ ಟೈಪ್ ಮಾಡಿದ್ರೂ ಸಾಕು. KSOU ಅಡ್ಮಿಷನ್ ಅಂತ ಹೇಳಿ ಟೈಪ್ ಮಾಡಿದ್ರೆ ನಿಮಗೆ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಒನ್ ಏನು ಆಪ್ಷನ್ ಇದೆಯಲ್ಲ ಅಡ್ಮಿಷನ್ ಅಂತ ಹೇಳಿ, ಅದನ್ನು ಓಪನ್ ಮಾಡಿ. ಅದನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಹೋಮ್ ಪೇಜ್ ಬರುತ್ತೆ. ಆಗ ನಾವು ಇದನ್ನು ಸ್ಕ್ರೋಲ್ ಡೌನ್ ಮಾಡ್ತಾ ಬಂದಾಗ ನಿಮ್ಗೆ ಇಲ್ಲಿ ಕಾಣಿಸ್ಬೋದು ಸೆಕೆಂಡ್ ಆ್ಯಂಡ್ ಫೈನಲ್ ಇಯರ್ ಅಡ್ಮಿಷನ್ ರಿನ್ಯೂವಲ್ ಅಂತ ಹೇಳಿ ಬ್ಲೂ ಕಲರಲ್ಲಿ ಸೆಕೆಂಡ್ ಆಪ್ಷನ್, ಇದನ್ನು ನೀವು ಓಪನ್ ಮಾಡಬೇಕಾಗತ್ತೆ. ಇದನ್ನು ಓಪನ್ ಮಾಡಿದಾಗ ಈ ರೀತಿ ಒಂದು ಹೋಮ್ ಪೇಜ್ ಬರುತ್ತೆ. ನೀವಿಲ್ಲಿ ನೋಡಬಹುದು 2025-26 ಜನವರಿ ಆವೃತ್ತಿಯ ಪ್ರವೇಶಾತಿ ಅಂತ ಹೇಳಿ ಫಸ್ಟ್ ಆಪ್ಷನ್ ಇದೆ. ಇದು ನಿಮಗೆ ಸಂಬಂಧಿಸೋದಿಲ್ಲ. ಇದು ಯಾರಿಗೆ ಅಂತಂದರೆ ಹೊಸದಾಗಿ ಈ ವರ್ಷ ಯಾರೆಲ್ಲ ಜಾಯಿನ್ ಆಗ್ತಾ ಇದ್ದಾರಲ್ಲ ಅವರಿಗೆ ಇದು. ನೀವು ಇದನ್ನು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಳ್ತಾ ಬಂದರೆ ದ್ವಿತೀಯ ಮತ್ತು ಅಂತಿಮ ವರ್ಷದ ಬೋಧನಾ ಶುಲ್ಕ ಪಾವತಿಗಾಗಿ ಅಂತ ಹೇಳಿ ಇಲ್ಲೊಂದು ಆಪ್ಷನ್ ನಿಮಗೆ ಕಾಣುತ್ತೆ. ಅದರಲ್ಲಿ ನೀವು ಸರ್ಕ್ಯುಲರ್ ಕೂಡ ಇದೆ, ಅದನ್ನು ಓಪನ್ ಮಾಡಿ ಬೇಕಾದರೆ ನೀವು ಕಂಪ್ಲೀಟಾಗಿ ಸರ್ಕ್ಯುಲರ್ನ ಓದ್ಕೋಬೋದು. ಅದರಲ್ಲಿ ಕೆಲವೊಂದಷ್ಟು ಡಿಸ್ಕೌಂಟ್ ಯಾರಿಗೆಲ್ಲ ಆಗುತ್ತೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಫೀಸ್ ಎಷ್ಟಾಗುತ್ತೆ, ಫೀಸ್ ಸ್ಟ್ರಕ್ಚರ್ ಕೂಡ ಅದರಲ್ಲಿದೆ. ಅದನ್ನೆಲ್ಲ ನೀವು ಓಪನ್ ಮಾಡಿ ಓದ್ಕೋಬೋದು. ಇಲ್ಲಿ ನೀವು ನೋಡ್ಬೋದು ಕ್ಲಿಕ್ ಹಿಯರ್ ಫಾರ್ ಪೇಮೆಂಟ್ ಆಫ್ ಟ್ಯೂಷನ್ ಫೀ ಫಾರ್ ಸೆಕೆಂಡ್ ಇಯರ್ BA, BCom, BSc, BBA, BCA, BSW ಆ್ಯಂಡ್ ಫೈನಲ್ ಇಯರ್ BA, BCom, MA, MCom, MBA, MSc, MSW, MCA ಫಾರ್ ಅಕಾಡೆಮಿಕ್ ಇಯರ್ 2025 and 26 ಜನವರಿ ಸೈಕಲ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೀವು ಈ ಒಂದು ಆಪ್ಷನ್ ಏನು ಕಾಣಿಸುತ್ತಲ್ಲ ಅದರ ಮೂಲಕ ನೀವು ಸೈಟನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಪೇಜ್ ಬರುತ್ತೆ. ಆ ಎಂಟರ್ ಯುವರ್ ರೋಲ್ ನಂಬರ್ ಅಂತ ಹೇಳಿದೆ, ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರನ್ನು ಹಾಕಬೇಕು. ಇಯರ್ ಅಂತ ಹೇಳಿದೆ, ಇಲ್ಲಿ ಇಯರು ನೀವು ಫಸ್ಟ್ ಇಯರಲ್ಲಿ ಇದ್ದವರು ಸೆಕೆಂಡ್ ಇಯರ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಇನ್ನು ಸೆಕೆಂಡ್ ಇಯರ್ ಎಕ್ಸಾಮ್ ಯಾರು ಬರೀಬೇಕು ಅವರು ಥರ್ಡ್ ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾರು ಇನ್ನು ಫಸ್ಟ್ ಇಯರ್ ಎಕ್ಸಾಮ್ ಬರೀಬೇಕು ಅವರು ಸೆಕೆಂಡ್ ಇಯರ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲೇ ಇದು ಸೇಮ್ MA, MCom ಅವ್ರಿಗೂ ಅಪ್ಲೈ ಆಗುತ್ತೆ. ಯಾರೆಲ್ಲ ಸೆಕೆಂಡ್ ಸೆಮ್ಮಲ್ಲಿದ್ದೀರಾ ಅವರು ಯಾರೆಲ್ಲ ಸೆಕೆಂಡ್ ಸೆಮ್ಮಲ್ಲಿದ್ದೀರಾ ಅವರು ಇಲ್ಲಿ ಸೆಕೆಂಡ್ ಇಯರ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಇದು 2 ವರ್ಷ ಇರೋದ್ರಿಂದ ಇಲ್ಲಿ ಸೆಕೆಂಡ್ ಇಯರ್ ಅಂತ ಹೇಳಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಕೋರ್ಸ್ ಬಂದ್ಬಿಟ್ಟು ನೀವು ಯಾವ ಕೋರ್ಸನ್ನು ಮಾಡ್ತಾ ಇದ್ದೀರಾ, BA, BCom, BBA, BCA, BSc ಇನ್ಫಾರ್ಮೇಷನ್ ಟೆಕ್ನಾಲಜಿ, BSW, MA ಕನ್ನಡ, MA ಇಂಗ್ಲೀಷು, ಹಿಂದಿ, ಉರ್ದು,
ಈ ಎಲ್ಲದನ್ನು ನಿಮ್ದು ಯಾವ ಸಬ್ಜೆಕ್ಟ್ ಇದೆ ಅದನ್ನು ನೋಡಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನೀವೀಗ ಬಿ ಎ ಸ್ಟೂಡೆಂಟ್ ಆಗಿದ್ದರೆ ಬಿ ಎ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿ ಎ ಫಸ್ಟ್ ಇಯರ್ ಎಕ್ಸಾಮ್ ಬರೀದೇ ಇರೋರು ನೆಕ್ಸ್ಟ್ ಸೆಕೆಂಡ್ ಇಯರ್ಗೆ ಹೋಗಬೇಕಾಗಿರೋಂಥವ್ರು ಇಲ್ಲಿ ಸೆಕೆಂಡ್ ಇಯರ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ರಿಜಿಸ್ಟರ್ ನಂಬರನ್ನು ಹಾಕಿ ಹಾಗೆಯೇ ಇಲ್ಲಿ ಸರ್ಚ್ ಅಂತ ಹೇಳಿ ಆಪ್ಷನ್ ಇದೆ. ಈ ಒಂದು ಸರ್ಚ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸರ್ಚ್ ಆಪ್ಷನ್ನ ಕೊಡ್ತಾ ಇದ್ದಂತೆ ನಿಮ್ಮ ಡೀಟೇಲ್ಸ್ ಏನಿರುತ್ತಲ್ಲ, ನೀವು ಲಾಸ್ಟ್ ಇಯರ್ ಫಿಲ್ ಮಾಡಿದಂತಹ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ಹಾಗೆಯೇ ಅದ್ರ ಜೊತೆಗೆ ನೀವು ಫಿಲ್ ಮಾಡಿರುವಂತಹ ಡೀಟೇಲ್ಸ್ ಎಲ್ಲ ಸರಿ ಇದೆಯಾ ಅಂತ ಹೇಳಿ ಕ್ರಾಸ್ ಚೆಕ್ಕನ್ನು ಮಾಡಿ, ಹಾಗೆಯೇ ಇಲ್ಲಿ ಯಾವ ಇಯರ್ ಅಂತ ಹೇಳಿ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು. ನೀವು ಫಸ್ಟ್ ಇಯರ್ ಇದೆಯಾ ಸೆಕೆಂಡ್ ಇಯರ್ ಇದೆಯಾ ಚೆಕ್ ಮಾಡಿಕೊಂಡು ಎಲ್ಲ ಸರಿ ಇದೆ ಡೀಟೇಲ್ಸ್ ಅಂದಾಗ ನೆಕ್ಸ್ಟ್ ನೀವು ಡೌನ್ ಬಂದರೆ ಇಲ್ಲಿ ನಿಮಗೆ ಇದು ವುಮೆನ್ಸಿಗೆ ಮಾತ್ರ. ರೇಷನ್ ಕಾರ್ಡ್ ಇದ್ದರೆ BPL ಕಾರ್ಡ್ ಇದ್ದರೆ ಅದರ ಕಾರ್ಡ್ ನಂಬರ್ನ ಕೂಡ ನೀವು ಇಲ್ಲಿ ಹಾಕಬೇಕಾಗತ್ತೆ. ಅದಾದ ನಂತರ ಮತ್ತೆ ಕೆಳಗಡೆ ಡೌನಲ್ಲಿ ನಿಮ್ಮ ಸಬ್ಜೆಕ್ಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇರುತ್ತೆ. BCom ಅವ್ರಿಗೆ ಸಬ್ಜೆಕ್ಟ್ಗಳು ಅಲ್ಲಿ ಎಲ್ಲ ಸಬ್ಜೆಕ್ಟನ್ನು ನೀವು ಟಿಕ್ ಮಾಡ್ಕೋಬೇಕು. ಒಂದು ಆಪ್ಷನಲ್ ಅಂದರೆ ಕಂಪಲ್ಸರಿ ಸಬ್ಜೆಕ್ಟ್ ಕೂಡ ಇರುತ್ತೆ, ಅದೆಲ್ಲದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡಿಕೊಂಡು ನೀವು ಕೆಳಗಡೆ ಡೌನ್ ಬಂದರೆ ನಿಮಗೆ ಫೀ ಕ್ಯಾಲ್ಕುಲೇಷನ್ ಅಂತ ಹೇಳಿ ಒಂದು ಆಪ್ಷನ್ ಇರುತ್ತೆ. ಅದನ್ನು ನೀವು ಕೊಟ್ಟರೆ ನಿಮ್ಮ ಅಮೌಂಟ್ ಎಷ್ಟು ನೀವು ಪೇ ಮಾಡಬೇಕು. 40 ರೂಪೀಸು ಪ್ಲಾಟ್ಫಾರ್ಮ್ ಚಾರ್ಜ್ ಅಂತ ಇರುತ್ತೆ. ಅದರ ಜೊತೆಗೆ ನಿಮ್ಮ ಸಬ್ಜೆಕ್ಟ್ ವೈಸು ಫೀಸ್ ಎಷ್ಟಾಗುತ್ತೆ ಅನ್ನೋದು ಕೂಡ ಇಲ್ಲಿ ಬರುತ್ತೆ. ನೆಕ್ಸ್ಟ್ 7 ಮೇಕ್ ಎ ಟ್ಯೂಷನ್ ಫೀ ಪೇಮೆಂಟ್. ಅದಾದ ನಂತರ ಇಲ್ಲಿ ಆರ್ ಯು ಶೋರ್ ಡು ಯು ವಾಂಟ್ ಟು ಸೇವ್ ದಿಸ್ ಅಪ್ಲಿಕೇಶನ್ ಅಂತ ಹೇಳಿ ಒಂದು ಚೆಕ್ ಬಾಕ್ಸ್ ಬರುತ್ತೆ. ಅದಕ್ಕೆ ಓಕೆ ಅಂತ ಹೇಳಿ ಕೊಟ್ಟರೆ ಸೇವ್ ಆಗಿ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಆ ನೆಕ್ಸ್ಟ್ ಪೇಜ್ಗೆ ಹೋದಾಗ ಅಲ್ಲೂ ಕೂಡ ನಿಮ್ಮ ಡೀಟೇಲ್ಸ್ ನೀವೇನು ಫಿಲ್ ಮಾಡಿದ್ರಲ್ವ ಅದು ಸರಿ ಇದೆಯಾ ಅಂತ ಹೇಳಿ ಮತ್ತೊಂದು ಸತಿ ಕ್ರಾಸ್ ಚೆಕ್ ಮಾಡಿ. ಯಾಕಂತಂದರೆ ನೀವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋದರೆ ಫೀ ಪೇ ಮಾಡೋದಕ್ಕೆ ಹೋದರೆ ಅಲ್ಲಿ ನಿಮ್ಮ ಯಾವುದೇ ರೀತಿಯಾದಂಥ ಎಡಿಟ್ ಆಪ್ಷನ್ ಇಲ್ಲ. ಇಲ್ಲೇ ನೀವು ಮತ್ತೊಂದು ಸತಿ ಕ್ರಾಸ್ ಚೆಕ್ಕನ್ನು ಮಾಡಿಕೊಂಡು ನೀವು ಇದನ್ನು ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಬಂದರೆ ಕೆಳಗಡೆ ನಿಮಗೆ ಇನ್ನೂ ಒಂದು ಆಪ್ಷನ್ ಕಾಣುತ್ತೆ, ಅಂದರೆ ಚೆಕ್ ಬಾಕ್ಸ್ ಕಾಣುತ್ತೆ. ಅಲ್ಲಿ ಐ ಅಗ್ರಿ ದಟ್ ದ ಅಬೋ ಇನ್ಫಾರ್ಮೇಷನ್ ಈಸ್ ಕರೆಕ್ಟ್ ಅಂತ ಹೇಳಿ ಕ್ಲಿಕ್ ಮಾಡಿಕೊಂಡ್ರೆ ಅದ್ರ ಕೆಳಗಡೆ ಇನ್ನೂ ಒಂದು ಆಪ್ಷನ್ ಇದೆ ಮೇಕ್ ಎ ಪೇಮೆಂಟ್ ಅಂತ ಹೇಳಿ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಯಾವ ಮೋಡ್ನ ಮೂಲಕ ನೀವು ಪೇಮೆಂಟನ್ನು ಮಾಡ್ತೀರಾ ಅನ್ನೋದನ್ನು ಕೇಳ್ತಾ ಇದೆ. ನೀವು ಕಾರ್ಡ್ ಇದ್ದರೆ ಕಾರ್ಡ್ನ ನಂಬರ್ನ ಹಾಕಬೇಕಾಗತ್ತೆ, ಅಥವಾ UPI ಮೂಲಕ ಪೇ ಮಾಡಬೇಕಾಗತ್ತೆ, ಅಥವಾ ಪೇಟಿಎಮ್ ಮೂಲಕ ನೀವು ಪೇ ಮಾಡಬೇಕು. ಪೇಟಿಎಮ್, ಗೂಗಲ್ ಪೇ ಈ ರೀತಿ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಕ್ಯಾಶ್ ಪೇಮೆಂಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಓನ್ಲಿ ಆನ್ಲೈನ್ ಥ್ರೂ ಪೇಮೆಂಟನ್ನು ಮಾಡಬೇಕಾಗತ್ತೆ. ನೀವು ಒಂದು ವೇಳೆ ನೀವು ಸಿಸ್ಟಮ್ ಮೂಲಕ ಮಾಡ್ತಾ ಇದ್ದೀರಾ ಅಂತಂದರೆ QR ಕೋಡ್ ಕೂಡ ಅಲ್ಲಿ ತೋರಿಸುತ್ತೆ. UPI ಪೇಮೆಂಟ್ ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಂಡ್ರೆ QR ಕೋಡ್ ಕೂಡ ತೋರಿಸುತ್ತೆ. ನೀವು ಅದನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಪೇಮೆಂಟನ್ನು ಮಾಡಬಹುದಾಗಿರುತ್ತೆ. ಪೇಮೆಂಟ್ ನೀವು ಮೋಡನ್ನು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಕನ್ಫರ್ಮ್ ಅಂತ ಹೇಳಿ ಕೊಟ್ಟರೆ ಅದು ಪೇಮೆಂಟ್ ಮಾಡೋದಕ್ಕೆ ಆಟೋಮೆಟಿಕಲಿ ಅದು ತಗೊಳುತ್ತೆ. ಆಗ ನೀವು ಯಾವುದೇ ರೀತಿಯಾದಂಥ ಬ್ಯಾಕ್ ಹೋಗೋದಾಗಲಿ ಅಥವಾ ಬೇರೆ ಯಾವುದೇ ಬಟನನ್ನು ಒತ್ತೋದಾಗಲಿ ಆ ರೀತಿ ಏನೂ ಕೂಡ ಮಾಡಬಾರ್ದು. ಅದೇ ಆಟೋಮೆಟಿಕ್ಕಾಗಿ ಪೇಮೆಂಟನ್ನು ತಗೊಂಡು ಅದಾದಮೇಲೆ ಮೈನ್ ಪೇಜ್ಗೆ ಈ ರೀತಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಹೇಳಿ ಬಂದಾದಮೇಲೆ ಮೈನ್ ಪೇಜ್ ಏನಿರುತ್ತೆ ಹೋಮ್ ಪೇಜು ಅದಕ್ಕೆ ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗುತ್ತೆ. ನೀವು ಏನನ್ನೋ ಕೂಡ ಒತ್ತೋದಕ್ಕೆ ಹೋಗಬೇಡಿ. ಒಂದು ವೇಳೆ ನಿಮಗೆ ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಹೇಳಿ ತೋರಿಸ್ಲಿಲ್ಲ ಅಂತಂದರೆ ನೀವು ಅದನ್ನು ಕೂಡ ಮತ್ತೊಂದು ಸತಿ ಕ್ರಾಸ್ ಚೆಕ್ ಮಾಡಬೇಕು. 2 ಸತಿ ಪೇಮೆಂಟನ್ನು ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ವಾಪಸ್ ನಿಮ್ಮದು ಹೋಮ್ ಪೇಜ್ಗೆ ಏನು ಬರುತ್ತಲ್ಲ ಅಲ್ಲಿ ನೀವು ಮತ್ತೆ ಪುನಃ ನಿಮ್ಮ ರಿಜಿಸ್ಟರ್ ನಂಬರ್ ಫಸ್ಟಲ್ಲಿ ಏನು ಫಿಲ್ ಮಾಡಿದ್ರಲ್ಲ ಅದೇ ರೀತಿ ರಿಜಿಸ್ಟರ್ ನಂಬರು, ಇಯರು, ಆಮೇಲೆ ನೀವು ಯಾವ ಒಂದು ಕೋರ್ಸನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ಹಾಕಿದರೆ ಅಲ್ಲಿ ಡೌನ್ಲೋಡ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ನಿಮ್ಮದು ಪೇಮೆಂಟ್ ಆಗಿದ ತಕ್ಷಣ ಏನಾಗುತ್ತೆ ಆ ರೆಸಿಪ್ಟು ಅಲ್ಲಿ ಹೋಗಿ ಕೂತಿರುತ್ತೆ. ಅದಾದ ನಂತರ ಪಕ್ಕದಲ್ಲಿ ರೆಸಿಪ್ಟ್ ಅನ್ನೋ ಆಪ್ಷನ್ ಕೂಡ ಇರುತ್ತೆ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಡೌನ್ಲೋಡ್ ಮಾಡಿಕೊಂಡು ನೀವು ಪೇಮೆಂಟ್ ಮಾಡಿರೋದು ಸರಿ ಇದೆಯಾ ಅಂತ ಹೇಳಿ ನೋಡ್ಕೊಳ್ಳಿ. ಅದಾದ ನಂತರ ನೀವು ಡೌನ್ಲೋಡ್ ಮಾಡಿಕೊಂಡು ಪೇಮೆಂಟ್ ಎಲ್ಲ ಆಯಿತು ಅಂತ ಹೇಳಿ ನಿಮ್ಮ ಹತ್ರನೇ ಇಟ್ಕೊಬೇಡಿ. ಇಲ್ಲೇ ಇದೆ ನೋಡಿ ತೋರಿಸ್ತಾ ಇದೆ. ಇದನ್ನು ನಿಮ್ಮ ಹತ್ರನೇ ನೀವು ಇಟ್ಕೊಳ್ಳೋ ಹಾಗಿಲ್ಲ. ನೀವು ಪೇಮೆಂಟ್ ಮಾಡಿದ 15 ದಿನಗಳ ಒಳಗಾಗಿ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಸೆಂಟರ್ಗಳಿಗೆ ನೀವು ಅದನ್ನು ಕೊಡಬೇಕಾಗತ್ತೆ. ಯಾರು ಡಿಸ್ಕೌಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಲೇಡೀಸ್ ಎಕ್ಸ್ಪೆಷಲಿ ಅಂಥವ್ರಿಗೆ ಡೈರೆಕ್ಟಾಗಿ ನಿಮ್ಮ ಸೆಂಟರ್ಗೆ ಹೋಗಿ ನೀವು ಪೇಮೆಂಟನ್ನು ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ
ಇಲ್ಲಿ ಆನ್ಲೈನಲ್ಲಿ ನೀವು ಮಾಡುವಂತಹ ಪೇಮೆಂಟ್ಗೆ ಡಿಸ್ಕೌಂಟು ಸಿಗೋದಿಲ್ಲ. ಹಾಗಾಗಿ ಡೈರೆಕ್ಟಾಗಿ ನೀವು ಅಲ್ಲೇ ಹೋಗಿ ಪೇಮೆಂಟನ್ನು ಮಾಡಿದ್ರೆ ಡಿಸ್ಕೌಂಟನ್ನು ನೀವು ಮಾಡಿಸ್ಕೋಬಹುದಾಗಿರುತ್ತೆ. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನೀವು ರೆಸಿಪ್ಟ್ ಡೌನ್ಲೋಡ್ ಆಗಿದ್ದು ಎಲ್ಲಿರುತ್ತೆ ಅಂತ ಹೇಳಿ ಕೇಳಿದರೆ, ನಿಮ್ಮ ಫೈಲಲ್ಲಿ ಡೌನ್ಲೋಡ್ ಆಪ್ಷನ್ ಏನಿದೆಯಲ್ಲ, ಡೌನ್ಲೋಡ್ ಅಂತ ಒಂದು ಫೈಲ್ ಇದೆಯಲ್ಲ, ಅದರಲ್ಲಿ ಇರುತ್ತೆ ಡೌನ್ಲೋಡ್ ಆಗಿದ್ದು. ನೀವು ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಬೋದು. ಸೊ ಇದಿಷ್ಟು ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಇಲ್ಲಿ ನನ್ನ ಟೆಲಿಗ್ರಾಮ್ ಗ್ರೂಪಿನ QR ಕೋಡ್ ಕೂಡ ಹಾಕಿರ್ತೀನಿ. ಯಾರಾದರೂ ಜಾಯ್ನ್ ಆಗೋರಿದ್ರೆ ಇದನ್ನು ಸ್ಕ್ಯಾನ್ ಮಾಡಿಕೊಂಡು ಜಾಯ್ನ್ ಆಗಬಹುದು.